ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಸ್ವಾಗತ ಎಲ್ಲರಿಗೂ ಹೊಸ ವೀಡಿಯೋಗೆ. ನನ್ನ ಪ್ರೀತಿಯ ಕನ್ನಡಿಗ ಪ್ರಿನ್ಸ್. ಸೊ ಮತ್ತೆ ಹೇಳಿದ್ನಲ್ವಾ, ನಿನ್ನೆ ಕೊಟ್ಟಿದ್ದೆ. ಸೊ ಫಸ್ಟು ಕೇಜ್ ಅಪ್ಡೇಟಿಂದ ಸ್ಟಾರ್ಟ್ ಮಾಡೋಣ. ಯಾಕಂದರೆ ತುಂಬ ಜನ ಕೇಳ್ತಾ ಇದ್ದೇನೆ ಅಂತಂದರೆ ಅಕ್ಕಿಗಳೇನಾಗಿದ್ದು, ಅಕ್ಕಿಗಳ ಕಂಡೀಷನ್ ಹೆಂಗಿದೆ, ವೀಡಿಯೋ ಮಾಡ್ತಾ ಇಲ್ಲವಲ್ಲ, ಅಕ್ಕಿಗಳೆಲ್ಲ ಓಕೆನಾ ಹಂಗೆಲ್ಲ ಕೇಳ್ತಾ ಇದ್ದರೆ. ಸೊ ಏನೇನು ಕಂಡೀಷನಲ್ಲಿದೆ, ಅಕ್ಕಿ ಹೆಂಗೆ ಏನಾಗಿದ್ದಾವೆ ಎಲ್ಲದನ್ನೂ ಹೇಳ್ತೀನಿ ನಾನು ಕಂಪ್ಲೀಟಾಗಿ. ಸೊ ಕೇಜ್ ಅಪ್ಡೇಟಿಂದನೇ ಹೋಗೋಣ. ಲೈಕ್ ವ್ಯೂಸು ತುಂಬ ಕಮ್ಮಿ ಓಡ್ತೈತೆ, ಅದು ಏನೂ ಮಾಡೋಂಗಿಲ್ಲ. ಯಾಕಂತಂದರೆ ನಾವೇ ಮಾಡ್ಕೊಂಡಿರೋದಲ್ವಾ, ಸೊ ಅದರಿಂದ ಏನೂ ಮಾಡೋಂಗಿಲ್ಲ. ಬಟ್ ಅಲ್ಲಿ ನಿನ್ನೆ ಒಂದು ಕಮೆಂಟ್ ಇತ್ತು ಗೈಸ್, ಏನು ಗೊತ್ತಾ, ಹೆವಿ ಅಂದರೆ ಹೆವಿ ಬೇಜಾರಾಗೋಯ್ತು ನನಗೆ. ಆ ಕಮೆಂಟ್ ನೋಡಿ ಸೀರಿಯಸ್ ಒಂಥರ ಬೇಜಾರಾಗೋಯ್ತು. ಏನೂ ಮಾಡೋಂಗಿಲ್ಲ. ಐ ಆಲ್ಮೋಸ್ಟ್ ಫರ್ಗಾಟ್ ಮೈ ಚಾನಲ್ ಅಂತ, ಫರ್ಗಾಟ್ ಯುವರ್ ಚಾನಲ್ ಅಂತ ಏನೋ ಒಬ್ಬ ಕಮೆಂಟ್ ಮಾಡಿದ. ಬೇಜಾರಾಯಿತು, ಏನು ಮಾಡೋಂಗಿಲ್ಲ, ಮಾಡ್ಕೊಂಡ್ರೆ ನಾವೇ ಅಲ್ವಾ. ಸೊ ನನ್ನ ಇಂಟೆನ್ಷನ್ ಇದ್ದಿಷ್ಟೇ, ಒಂದು ಒಳ್ಳೆ ಡಿವೈಸಲ್ಲಿ ವೀಡಿಯೋ ಮಾಡೋಣ, ಒಂದು ಒಳ್ಳೆ ಡಿವೈಸಲ್ಲಿ ಕಂಬ್ಯಾಕ್ ಮಾಡೋಣ ಅನ್ನೋದು ಇದ್ದಿದ್ದು ಇಂಟೆನ್ಷನ್ ನಮ್ಮದು. ಯಾಕಂದರೆ ಒಂದು 65 ಗಂಟೆ ಏನು ರೀಚ್ ಮಾಡಿದ್ದೀರಾ, ಸೊ ಅವ್ರಿಗೆ ಒಂದು ಒಳ್ಳೆ ಕ್ವಾಲಿಟಿ ವೀಡಿಯೋ ಕೊಡಬೇಕಂದ್ರೆ ನನ್ನ ಆಸೆ, ಓಕೆನಾ. ಸೊ ಅದನ್ನು ಇವಾಗ ಕೊಡ್ತಾಯಿದ್ದೀನಿ. ಸೊ ಸಪೋರ್ಟ್ ಯಾವ ರೀತಿ ಮಾಡ್ತೀವಿ ಅಂತ ನಿಮಗೆ ಬಿಟ್ಟಿದ್ದು. ಇವಾಗ ಏನೋ ಸಪೋರ್ಟ್ ಸಿಗ್ತಾಯಿಲ್ಲ ಅಂತ ಹೇಳೋಂಗಿಲ್ಲ ಗೈಸ್. ಯಾಕಂತಂದರೆ ನಾವು ವೀಡಿಯೋ ಸ್ಟಾಪ್ ಮಾಡಿ ಹತ್ತತ್ರ 1 ಮಂತ್ ಆಗ್ತಾ ಬಂದಿತ್ತು, ಓಕೆನಾ. 1 ಮಂತ್ ಆಗ್ತಾ ಬಂದಿದ್ರು. ನಿಮಗೆ ಯಾವ ರೇಂಜಿಗೆ ಸಪೋರ್ಟ್ ಕೊಟ್ಟಿದ್ದೀರ ಅಂದರೆ ನೋಡಿ, 65.6578 178, ಓಕೆನಾ. 65K 65,000 ಕಮ್ಮಿ ಅಲ್ಲ ಆಗೋರು, ಓಕೆನಾ. ಸೊ ಯಾವುದು ಡೌನಲ್ಲಿ ನಡೀತಾ ಇಲ್ಲ. ಬಟ್ ನಿನ್ನೆ ಬಿಟ್ಟಿರೋ ವೀಡಿಯೋಗೆ ಸ್ವಲ್ಪ ಕಮ್ಮಿ ಇದೆ, ಯಾಕಂದರೆ ಪರವಾಗಿಲ್ಲ ಬಿಡಿ. ಜಸ್ಟ್ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ ಅಷ್ಟೇ. ಡೌನಲ್ಲಿದೆ. ಬಿಟ್ಟರೆ ಬೇರೆ ವೀಡಿಯೋಗೆಲ್ಲ ತುಂಬ ಚೆನ್ನಾಗೇ ರೆಸ್ಪಾನ್ಸ್ ಇದೆ, ಓಕೆನಾ. ಯಾವ್ದು ವೀಡಿಯೋಗೂ ಲೋ ಆಗಿ ಕೊಡ್ತಾ ಇದೆ ರೆಸ್ಪಾನ್ಸ್ ಅನ್ನೋದೇನೂ ಇಲ್ಲ. ಸೊ ಲಾಸ್ಟ್ ನಾನು ಮಾಡಿದ ಸೌಜನ್ಯ ವೀಡಿಯೋ, ಸೊ ಜಸ್ಟಿಸ್ ಸಿಕ್ಕುತ್ತಾ ಅದ್ರ ಬಗ್ಗೆ ತುಂಬ ಜನ ಸ್ಟಾರ್ಟಿಂಗಲ್ಲೆಲ್ಲ ಮಾತಾಡಿದ್ರು. ಇವಾಗ ಯಾರ್ದು ವಾಯ್ಸ್ ಅಷ್ಟೊಂದು ಕಾಣಿಸ್ತಾ ಇಲ್ಲ, ಮತ್ತೆ ಎಲ್ಲ ವಾಯ್ಸ್ ರೈಸ್ ಮಾಡಲಿ ಅಂತ ಅನ್ಕೊತೀನಿ. ಯಾಕಂತಂದರೆ ಜಸ್ಟಿಸ್ಗೋಸ್ಕರ ಅಲ್ವಾ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ದು. ಸೊ ಅದು ಬಿಟ್ಟರೆ ಎಲ್ಲ ವೀಡಿಯೋಗೂ ಒಳ್ಳೆ ವ್ಯೂಸ್ ಇದೆ, ಏನು ಪ್ರಾಬ್ಲಮ್ ಇಲ್ಲ. ನಾವು ಇವಾಗ ಮಾಡೋ ಕೆಲಸನ ಮಾಡ್ತಾ ಹೋಗೋಣ. ಸಪೋರ್ಟ್ ಸಿಕ್ಕುತ್ತೆ, ಅದೊಂದು ನಂಬಿಕೆ, ಓಕೆನಾ. ಸೊ ಫಸ್ಟು ಈ ಕಡೆ ಬೇಡ, ಈ ಕಡೆ ಊರಿಂದ ಸ್ಟಾರ್ಟ್ ಮಾಡ್ಕೊತೀನಿ. ಸೊ ಈ ಐಟಮ್ಸ್ ಎಲ್ಲ ಇವತ್ತು ತಂದಿದ್ದು ಗೈಸ್. ಇದು ಈ ಬೌಲು, ಯಾಕಂದರೆ ಇದೆಲ್ಲ ತುಂಬ ಯೂಸ್ ಆಗುತ್ತೆ. ಈ ಥರ ಬ್ರಷ್ಗಳು ಮತ್ತು ಕ್ಲೀನಿಂಗ್ ಐಟಮ್ಸ್ ಏನಾರ ಬೇಕು ಅಂತಂದರೆ ಇಲ್ಲಿ ನಿಮಗೆ ಟ್ಯಾಗ್ ಮಾಡಿದ್ದೀನಿ ಐಟಮ್ಸು. ಯಾವುದನ್ನ ಬೇಕಂದ್ರೆ ಯಾವ್ದು ಬೇಕಂದ್ರೆ ಅವ್ರು ಪರ್ಚೇಸ್ ಮಾಡ್ಕೊಳ್ಳಿ. ಪಿಜನ್ದು ಆಕ್ಸೆಸರೀಸ್ ಏನು ಬೇಕಂತಂದ್ರೂ ನಾನು ಕಮೆಂಟ್ ಮಾಡಿ ನಿಮ್ಗೆ ಏನು ಬೇಕು ಅಂತ. ಸೊ ಅದನ್ನ ನಾನು ಟ್ಯಾಗ್ ಮಾಡ್ತೀನಿ, ನೀವು ಪರ್ಚೇಸ್ ಮಾಡ್ಕೊಬೋದು. ಈ ಕಡೆ ಬೇಡ, ಈ ಕಡೆಯಿಂದ ಹೋಗೋಣ ಒಂದೊಂದಾಗೆ. ಕಾಣಿಸಿಲ್ಲ ಅಂದರೆ ಓಕೆ, ಇಲ್ಲಿ ಸ್ಟಾರ್ಟಿಂಗ್ ನಿಮಗೆ ಒಂದು ತಿರಾವಲ್ ಕಾಣಿಸುತ್ತೆ, ಓಕೆನಾ. ಮಕ್ಷಿ ತಿರಾವಲ್ಲು ಇದು ಹೋದ್ಸಲಿ ಆಡಿತ್ತು, ನೀವು ನೋಡಿರ್ತೀರ ತುಂಬ ಜನ. ಸೊ ಈ ಮಕ್ಷಿ ತಿರಾವಲ್ಲು ಇದು ಎಲ್ಲ ಕೀಗಳು ಏನು ಸುಕ್ಕ ಹೊಡೆದಿತ್ತು, ಎಲ್ಲ ಕೀಗಳು ಇವಾಗ ಓಕೆ ಕಂಡೀಷನಲ್ಲಿದ್ದಾವೆ. ಸೊ ಅದು ಬಿಟ್ಟರೆ ಇಲ್ಲಿ ನೆಕ್ಸ್ಟ್ ಒಂದು ತಾರ ಐತೆ. ಸೊ ಮಸ್ತಾಗೈತೆ ಅಂದ್ಕೊಳ್ಳಿ ತಾರ. ಆಚೆ ಬಿಟ್ಟು ತೋರಿಸ್ತೀನಿ, ಎದೊಳ್ಬಿಡುತ್ತೆ ಸದೇ ಬಿಟ್ಟು. ನೋಡಿ ಈ ತಾರ ಇದೆ ನೆಕ್ಸ್ಟ್ ಇಲ್ಲಿ ನಿಮಗೆ. ಸೊ ಇದು ಗೊತ್ತಿರೋದು ಅಕ್ಕಿ ಬಿಡೋಕ್ಕೆ ಅಂದ್ಬಿಟ್ಟು ತಂದಿದ್ದೀನಿ. ನೋಡೋಣ ಏನು ಮಾಡೋದು ಅಂದ್ಬಿಟ್ಟು, ಬಿಡೋದೇ ಇಲ್ಲ ನೋಡೋಣ. ನೋಡಿದ್ರ ಅರ್ಧಂಬರ್ಧ ರೆಕ್ಕೆ ಬಂದಿತ್ತು, ಆವಾಗಲೇ ಈ ಆಟ ಆಡ್ಬೇಕಿದ್ದು. ಅದಕ್ಕೋಸ್ಕರ ಆಚೆನೇ ತೆಗ್ದಿಲ್ಲ ಅಕ್ಕಿಗಳನ್ನ, ಯಾವುದನ್ನೂ ಇನ್ನೂ ಆಚೆನೇ ತೆಗ್ದಿಲ್ಲ. ಎಲ್ಲ ಅರ್ಧಂಬರ್ಧ ರೆಕ್ಕೆಲಿದ್ದಾವೆ, ಆಚೆ ಕೂಡ ಬಿಡ್ತಾಯಿಲ್ಲ. ಸೊ ಅಕ್ಕಿ ಇವಾಗ ಏನಪ್ಪ ಅಂತಂದರೆ ರೆಕ್ಕೆಗಳೆಲ್ಲ ಕಿತ್ಕೊಟ್ಟಿದ್ದೀವಿ. ಆಲ್ಮೋಸ್ಟ್ ತುಂಬ ಜನ ಮೆಸೇಜ್ ಮಾಡಿದ್ದೀವಿ, ರೆಕ್ಕೆ ಎಲ್ಲ ಕಿತ್ಕೊಟ್ಬಿಟ್ಟಿದ್ದೀವಿ, ನೆಕ್ಸ್ಟ್ ಸ್ಟೆಪ್ ಏನು ಅಂತ. ಸೊ ನೆಕ್ಸ್ಟ್ ಸ್ಟೆಪ್ ಏನು ಅದನ್ನು ನಾಳೆ ವೀಡಿಯೋದಿಂದ ನಿಮ್ಗೆ ಸ್ಟಾರ್ಟ್ ಮಾಡ್ತೀನಿ, ಓಕೆ. ಯಾಕಂದರೆ ನಾನು ರೆಕ್ಕೆಗಳು ಕಿತ್ಕೊಟ್ಟಿದ್ದೀನಿ. ರೆಕ್ಕೆ ಕಿತ್ಕೊಟ್ಮೇಲೆ ಯಾವುದೂ ವೀಡಿಯೋಗಳು ಮಾಡಿಲ್ಲ ನಾನು. ರೆಕ್ಕೆ ಕಿತ್ಕೊಟ್ಮೇಲೆ ಏನು ಮಾಡಬೇಕು, ಹೆಂಗೆ ಮೇಂಟೈನ್ ಮಾಡಬೇಕು, ಎಷ್ಟು ದಿವಸವರೆಗೂ ವೆಯ್ಟ್ ಮಾಡಬೇಕು ಅಕ್ಕಿನ ಬಿಡೋಕ್ಕೆ, ಅದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಯಾಕಂದರೆ ಆ ಥರದಲ್ಲಿ ಅರ್ಧಂಬರ್ಧ ರೆಕ್ಕೆ ಬಂದಾಗ ಅಕ್ಕಿಗಳನ್ನ ಆರಿಸ್ಬಿಟ್ಟು ಅಕ್ಕಿಗಳನ್ನ ಹಾಳು ಮಾಡ್ಕೊಳ್ತೀರಾ, ರೆಕ್ಕೆಗಳು ಟ್ಯೂಬ್ಗಳು ಹೊಡೆದೋಗುತ್ತೆ. ಆ ಥರ ಬಿಟ್ಕೊಂಡು ಸೊ ಹೆಂಗೆ ಮೇಂಟೈನ್ ಮಾಡಿಕೊಂಡ್ರೆ ಅಕ್ಕಿಗಳನ್ನ ನೀವು ಕ್ಲೀನಾಗಿ ಬಿಡ್ಬೋದು ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಿಂದ ನಾನು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀನಿ, ಏನೋ. ಸೊ ಇವಾಗ KGF ಕಡೆ ನೋಡ್ಕೊಂಡು ಹೋಗೋಣ. ಹಂಗೆ ಮೇಲೆ ತೋರಿಸ್ಕೊಂಡು ಹೋಗ್ತೀನಿ. ಈ ಅಕ್ಕಿನ ಹೆಲ್ದಿಯಾಗಿದೆ. ಸೊ ಇದು ಓಕೆ, ಫುಲ್ ಒಳ್ಳೆ ಕಂಡೀಷನ್ ಐತೆ. ಗೂಡ್ಗಳು ಕ್ಲೀನ್ ಮಾಡಿಲ್ಲ, ಯಾಕಂದರೆ ಇವತ್ತು ಇಲ್ಲಿ ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಜಾಸ್ತಿ ಆಗೋಯ್ತು. ನೋಡಿ ಇದೆಲ್ಲ ಆಚೆ ಹಾಕ್ಸಿದ್ದೀನಿ, ಎಲ್ಲ ಆಚೆ ಹಾಕಿದ್ದೀನಿ. ಇವಾಗ ಗೂಡ್ಗಳು ಕ್ಲೀನ್ ಮಾಡ್ಕೊಬೇಕು ನಾಳೆ. ಸೊ ಇದು ಪಿಲಾಂಕ ಹೋದ ವರ್ಷ ಆಡಿತ್ತು, ನಿಮಗೂ ಗೊತ್ತು. ಇದೊಂದು ತಾಮ್ರಲ್ಲು ನಿನ್ನೆ ಬಂದು ದಾವಡಿಲಿ ಬಿದ್ದಿತ್ತು, ಸರಿ ದಾವಡಿ ಹತ್ರ ಬಂದಿತ್ತು, ಹಿಡ್ದು ಹಾಕಿದ್ದೀನಿ. ಯಾರ್ದು ಅಂತ ಗೊತ್ತಿಲ್ಲ, ಕೇಳಿದೆ, ನಮ್ದಲ್ಲ ಅಂತಂದರು. ನೋಡೋಣ
ಅಕ್ಕಿನ ಬಿಡ್ತೀನಿ ಒಂದು 2 ದಿವಸ ಆದಮೇಲೆ. ವಾಪಸ್ ಹೋದರೆ ಅವ್ರ ಇಷ್ಟ, ಇಲ್ಲ ನಮ್ಮ ಲಾಫ್ಟಿಗೆ ಬಂದರೆ ಏನು ಮಾಡೋಂಗಿಲ್ಲ. ಇದು ಕುರುಡುಪಟ್ಟ ಎಲ್ಲರಿಗೂ ಗೊತ್ತು, ಹತ್ತತ್ರ ಒಂದು 2.5 ವರ್ಷದಿಂದ ನನ್ನ ಹತ್ರನೇ ಐತೆ. ಸೊ ಬ್ಲೈಂಡ್ ಬಾಯ್ ಇದು ಏನಪ್ಪ ಅಂದರೆ ತಾಮ್ರಲ್ಲು. ಯಾವುದಕ್ಕೆ ಗೊತ್ತಾ, ನಮ್ಮ ಹಳೇ ಮಕ್ಷಿದು ಗೊತ್ತಾ, ತುಂಬ ಜನ ಕೇಳ್ತಾಯಿದ್ರಿ ಓಲ್ಡ್ ಮಕ್ಷಿ ಏನಾಯಿತು ಅನ್ನೋದು. ಅದು ಹೋಯ್ತು, ಕಳ್ಳೋಯ್ತು, ಅದು ತೊಗೊಂಡ್ರಾ ಇಲ್ಲ ಕಳ್ಳೋಯ್ತಾ ಬೆಕ್ಕಿಡಿದ ಏನೋ ಒಂದು ಐಡಿಯಾನೇ ಇಲ್ಲ. ಅದು ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ನಿಮಗೆ, ಆದರೂ ಮೊನ್ನೆ ಯಾರೋ ಕೇಳ್ಕೊಂಡ್ರು, ಅದಕ್ಕೋಸ್ಕರ ಹೇಳಿದೆ. ಇಲ್ಲೆಲ್ಲ ಮಕ್ಷಿಗಳು ಎಲ್ಲ ಅಕ್ಕಿಗಳು ಹೆಲ್ತಿ ಆಗಿದೆ, ಯಾವುದು ಡೌನ್ ಆ ಥರ ಇಲ್ಲ. ಇದು ನಮ್ಮ ಹತ್ರ ಒಂದು ದೊಡ್ಡ ಗಂಡಿತ್ತು ಗೊತ್ತಾ, ಇದಪ್ಪ ಅದಕ್ಕೊಂದು ಜೊತೆ ಹಾಕ್ಬಿಟ್ಟು ಪಟ ಮಾಡಿಸಿದೆ, 2 ಪಟ, ಅದರಲ್ಲಿ 2 ಕೂಡ ಕತ್ಲಾಗೊಂಟೋಯ್ತಲ್ವ. ಸೊ ಇದು ಒಂದು ಬೂರಿ. ಇದ್ರ ಬಗ್ಗೆ ಬೇಡ, ಇದು ನಾಳೆ ಹೇಳ್ತೀನಿ, ಯಾರೋ ಗಿಫ್ಟ್ ಕೊಟ್ಟಿರೋದು ಅದೆಲ್ಲ. ಸೊ ಅದ್ರದ್ದು ನಾಳೆ ವೀಡಿಯೋ ಮಾಡೋಣ, ಓಕೆನಾ. ಸಬ್ಸ್ಕ್ರೈಬರ್ಗೆ ಒಬ್ಬರು ಗಿಫ್ಟ್ ಕೊಟ್ಟಿರೋದು. ಸೊ ಅದು ವೀಡಿಯೋ ಮಾಡಬೇಕಂದ್ರೆ ಹೇಳಿ ಮಾಡ್ತೀನಿ ನಾನು. ಸೊ ಇದೊಂದು ಗಂಡು, ಇದು ಬಿಡೋದೇನಿಲ್ಲ, ದೊಡ್ಡ ಗಂಡಿದು. ಇದು ಬಿಡೋ ಗಂಡು. ಒಂದು ಸಲ ನೈಟು 7:30 ಗಂಟೆ ಆಡಿತಲ್ವ, ಸೊ ಆ ಗಂಡಿದು ಬಿಟ್ಟರೆ. ನೆಕ್ಸ್ಟ್ ಒಂದು ತಾಮ್ರಲ್ಲಿ ಐತೆ. ಈ ತಾಮ್ರಲ್ನ ಏನು ಗೊತ್ತಾ, ಈ ತಾಮ್ರಲ್ನ ನೋಡಿ ತುಂಬ ಜನ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀರಾ. ಏನಪ್ಪ ಅಂತಂದರೆ ಹಳೆ ತಾಮ್ರಲ್ ಅದೇ ಸೀಲ್ಗೆ ಆಡ್ತಲ್ಲ, ಆ ತಾಮ್ರಲ್ ಅಂದ್ಕೊಂಡ್ಬಿಟ್ಟಿದ್ದೀರಾ. ಇದು ಸೀಲ್ಗೆ ಆಡ್ತಲ್ಲ, ಆ ತಾಮ್ರಲ್ ಅಲ್ಲ ಇದು. ಬಟ್ ಡಿಟ್ಟೋ ಪ್ರಿಂಟ್ ಅದರದ್ದೇ ಬಿದ್ದೈತೆ. ಇದು ಅದು ಹೆಂಗಿತ್ತೋ ಸೇಮ್ ಹಂಗೆ ಐತೆ ಇದು ಕೂಡ. ಬಿಟ್ಟರೆ ನೆಕ್ಸ್ಟ್ ಇದು ಓಕೆ, ಇನ್ನು ಗುಡ್ ಕಂಡೀಷನಲ್ಲೈತೆ. ನೆಕ್ಸ್ಟ್ ಈ ಕಡೆ ಗೂಡು ಬಂದರೆ, ಈ ಕಡೆ ಗೂಡು ಕೂಡ ಇವಾಗ ಕ್ಲೀನಾಗಿ ರೆಡಿ ಮಾಡಿಬಿಟ್ಟು ಕೂರಿಸಿದ್ದೀನಿ, ಏನೋ. ಈ ಗೂಡು ಕೂಡ ಕೂರಿಸಿದ್ದೀನಿ ಕ್ಲೀನಾಗಿ. ಬಟ್ ನೆಕ್ಸ್ಟು ಈ ಕಡೆ ಗೂಡು, ಕೆಳಗಡೆ ಎಲ್ಲ ಕ್ಲೀನಾಗಿ ರೆಡಿ ಆಗೈತೆ. ಈ ಕಡೆಯೂ ಅಷ್ಟೇ, ಇಲ್ಲಿ ಮೇಲೆ ಮಾತ್ರ ಹೊಡಿಬೇಕು. ಆ ಶೀಟ್ ಇಲ್ಲಿ ಇಕ್ಕಿದ್ನಲ್ಲ ಎಷ್ಟು ದಿನ, ಅದನ್ನ ಎತ್ತಿ ಆಚೆ ಹಾಕಿದ್ದೀನಿ. ಯಾಕಂದರೆ ನಾಳೆ ಅದನ್ನ ಇದು ಮಾಡೋಕೆ ಕೊಡಬೇಕು ಕಟ್ಟಿಂಗಿಗೆ, ಅದಕ್ಕೋಸ್ಕರ ಆಚೆ ಇಕ್ಕಿದ್ದೀನಿ. ನಾಳೆ ಎತ್ಕೊಂಡೋಗಿ ಕಟ್ಟಿಂಗಿಗೆ ಕೊಡ್ತೀನಿ ಅದನ್ನ. ಈ ಕಡೆ ನೋಡ್ಕೊಳ್ಳೋಣ. ಇಲ್ಲಿ ರೋಷನ್ ಐತೆ. ಇದು ಹೋದ್ಸಲಿ ನಮ್ಮ ಲಾಫ್ಟಲ್ಲಿ ಇತ್ತು, ನೋಡೋದು ಗೊತ್ತಿರುತ್ತೆ ನಿಮಗೆ. ಹಳೇ ಹೆಣ್ಣಿದು ನಮ್ಮದೇ ಲೊಕ್ಕೆ ಅನ್ನೋದಿದೆ ಹೆಣ್ಣು. ಇದು ಈ ಹಣ್ಣು ಅಷ್ಟೇ, ಇದಕ್ಕೆ ಹಿಂದೆಗಡೆ ಗಡ್ಡೆ ಥರ ಆಗಿತ್ತಲ್ವ, ಆ ಹೆಣ್ಣು ಇನ್ನೂ ಹೆಲ್ದಿ ಆಗೈತೆ ಗೈಸ್. ಯಾವಾಗ ಅಂತಂದರೆ ಲಾಸ್ಟ್ ಟೈಮು ಸೀಲ್ ಟೈಮಲ್ಲಿ ಆಗಿದೆ ಇದಕ್ಕೆ ಗಡ್ಡೆ, ಇನ್ನೂ ಐತೆ. ಓಕೆ, ಏನೂ ಆಗಿಲ್ಲ. ಇದು ರೆಕ್ಕೆ ಕಿತ್ಕೊಟ್ಟಿರೋ ಗಂಡೆ. ಇದು ಅಷ್ಟೇ ಹೋದ್ಸಲ ಆಡಿದ್ದು ಆ ಮಕ್ಷಿ. ಬಿಟ್ಟರೆ ನೆಕ್ಸ್ಟ್ ಒಂದು ಗುಡ್ ನ್ಯೂಸ್ ಅಂತಂದರೆ, ಇದೆರಡು ಹೊಸ ಜೊತೆ. ಅಂದರೆ ತಾರ ಒಂದು ತೋರಿಸಿದೆ ಅಲ್ವ ಗಂಡು, ಆ ತಾರ ಅವರೇ ಕೊಟ್ಟಿದ್ದು. ಸೊ ಅದು ಮೊಟ್ಟೆ ಇಟ್ಟೈತೆ, ನಿನ್ನೆ ಇಟ್ಟಿದ್ದು. ನಿನ್ನೆ ವೀಡಿಯೋದಲ್ಲಿ ನೋಡಿರ್ತೀರ ಮೊಟ್ಟೆ ಇಟ್ಟಿದ್ದು. ನಿನ್ನೆ ಮೊಟ್ಟೆ ಇಡ್ತದು. ಹೆವಿ ರ್ಯಾಶ್ ಇದೆ ಗಂಡು. ಸೊ ಇದು ಲಾಫ್ಟಲ್ಲಿ, ಇಡೀ ಲಾಫ್ಟಲ್ಲೇ ತುಂಬ ವೀಕ್ ಆಗಿರೋದಂದರೆ ಈ ಹೆಣ್ಣು ಒಂದೇ. ಏನು ವೀಕ್ನೆಸ್ ಆಗೋದು ಗೊತ್ತಿಲ್ಲ, ನಾನು ಕರೆಕ್ಟಾಗಿ ಬರ್ತಾಯಿದ್ದಿಲ್ಲ, ನಾನು ನೋಡ್ಕೊಂಡಿಲ್ಲ. ಸೊ ಇನ್ಮೇಲೆ ನೋಡ್ತೀನಿ ಅದೇನಾಗೈತೆ ಅಂದ್ಬಿಟ್ಟು ನಿಮಗೂ ಹೇಳ್ತೀನಿ ಕರೆಕ್ಟಾಗಿ. ನೆಕ್ಸ್ಟು ಇಲ್ಲೆರಡು ಮಕ್ಷಿಗಳೈತೆ. ನೆಕ್ಸ್ಟ್ ಇಲ್ಲೆರಡು ಚಿಕ್ಕ ಪಟ್ಟ ಐತೆ. ಈ ಪಟ್ಟ ಬಂದ್ಬಿಟ್ಟು ಈ ಜೊತೆ ಏನು ಕಾಣಿಸ್ತಿದಲ್ಲ, ಈ ಜೊತೆದು ಈ ಪಟ್ಟ. ಇಲ್ಲಿ ಹಿಂದೆ ಕಾಣಿಸ್ತಾ ಇರೋದು ಬಂದ್ಬಿಟ್ಟು, ಇದು ಬಂದ್ಬಿಟ್ಟು ನಮ್ಮ ಲಾಫ್ಟಲ್ಲ, ಬೇರೆ ಕಡೆದು. ಅದು ಬಂದ್ಬಿಟ್ಟು ಓಮರ್ ಪಟ್ಟ. ಏನಕ್ಕೆ ಎತ್ಕೊಂಡ್ಬಂದೆ ಅನ್ನೋದನ್ನ ನಾನು ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ, ಏನೋ. ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತೀರಾ ನೀವೇ ಏನಕ್ಕೆ ಎತ್ಕೊಂಡ್ಬಂದಿದ್ದೀನಿ, ಆ ಚಿಕ್ಕ ಪಟ್ಟನ ಏನಕ್ಕೆ ಎತ್ಕೊಂಡ್ಬಂದ್ಬಿಟ್ಟಿದ್ದೀನಿ ಅಂತ. ವ್ಯಾಲ್ಯೂ ಐತೆ ತುಂಬ ಅದಕ್ಕೋಸ್ಕರ ಆ ಪಟ್ಟನ ಎತ್ಕೊಂಡ್ಬಂದಿದ್ದೀನಿ. ನೆಕ್ಸ್ಟು ಇದು ರೋಷನ್ ಗಂಡು, ಎಲ್ಲರಿಗೂ ಗೊತ್ತು, ಹಳೆ ಗಂಡು. ಬಿಟ್ಟರೆ ಇಲ್ಲೊಂದು ಮಕ್ಷಿ ಗಂಡು ಐತೆ. ಆ ಪಟ್ಟಗಳು ಕೂರ್ಸೋಕೆ ಇವಾಗ ಮಣ್ಣು ತೊಗೊಂಬಂದಿದ್ದೀನಿ. ಆ ಪಟ್ಟಗಳು ಕೂರ್ಸೋದ ಇಲ್ಲ ಅದ್ರಲ್ಲಿ ಮೊಟ್ಟೆ ಕೂರ್ಸೋದ ಒಂದೇ ಗೊತ್ತಿಲ್ಲ. ಇದಿಷ್ಟು ಲಾಫ್ಟ್ ಕಂಡೀಷನ್ ಇವಾಗ ಸದ್ಯಕ್ಕೆ. ಈ ಗೂಡು ಇನ್ನು ಈ ಗೂಡು ತುಂಬಿಸ್ಬೇಕು. ಇನ್ನು ಇಷ್ಟು ಗೂಡು ಖಾಲಿ ಐತೆ ಸದ್ಯಕ್ಕೆ. ಇವಾಗ ಇಷ್ಟು ಲಾಫ್ಟ್ ಕಂಡೀಷನ್ನು ಈ ಥರ ಐತೆ. ಕೇಜ್ ಅಪ್ಡೇಟು ಇಷ್ಟಕ್ಕೆ ಮುಗಿಯುತ್ತೆ. ನಾಳೆಯಿಂದ ಏನಪ್ಪ ಹೇಳಿದ್ನಲ್ವಾ, ಹಕ್ಕಿಗಳನ್ನ ಹೆಂಗೆ ಮೇಂಟೈನ್ ಮಾಡಬೇಕು, ರೆಕ್ಕೆ ಕಿತ್ಕೊಟ್ಟ ಮೇಲೆ ಹೆಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದನ್ನ ನಾಳೆಯಿಂದ ಹೇಳ್ಕೊಡ್ತೀನಿ. ಸದ್ಯಕ್ಕೆ ಈ ವಿಡಿಯೋ ಎಂಜಾಯ್ ಮಾಡ್ತೀನಿ. ಸೊ ಮಾಡಬೇಕಾಗಿರೋದೇನಿಲ್ಲ, ಜಸ್ಟ್ ವೀಡಿಯೋಗೆ ಲೈಕ್ ಹಾಕ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಲೈಕ್ ತುಂಬಾ ಇಂಪಾರ್ಟೆಂಟು ಇವಾಗಿನ ಪ್ರೆಸೆಂಟ್ ಸಿಚುವೇಶನ್. ಯಾಕಂದರೆ ರೀಲ್ಸ್ ಎಲ್ಲ ತುಂಬ ಡೌನ್ ಆಗಬೇಕಲ್ವಾ, ಅದನ್ನ ಸ್ವಲ್ಪ ಲೈಕ್ ಮಾಡ್ಕೊಳ್ಳಿ ಜಾಸ್ತಿ. ಪಾಪಪ್ ಆಗಲಿ ಸ್ವಲ್ಪ ಚಾನಲ್ಲು, ಆಮೇಲೆ ಏನು ಕೇಳಲ್ಲ. ಇನ್ನೊಂದು ಬೇಕಾಯ್ತು, ಅದು ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ವೀಡಿಯೋ ಜಾಸ್ತಿ ಲಾಂಗ್ ಆಗುತ್ತೆ, ಅದಕ್ಕೋಸ್ಕರ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್ ಗೈಸ್.